ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಆದರೂ ಕೂಡ ತಮ್ಮ ಪ್ರವೃತ್ತಿಯನ್ನು ಮುಂದುವರಿಸಿದಂಥ ನಮ್ಮೆಲ್ಲರ ಒಡನಾಡಿ ಆತ್ಮೀಯ ಬಂಧುಗಳು ಕೂಡ ಶಿಕ್ಷಕರು ನಮ್ಮೊಟ್ಟಿಗಿದ್ದಾರೆ. ಯಮುನಾ ಟೀಚರು ಭಟ್ರು ತಮ್ಮ ರಾಜೇಶ್ ಶಾಸ್ತ್ರಿ ಪಾಠಶಾಲೆಯ ಪ್ರವಚಕರು ಅವರು ಕೂಡ ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ. ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಅಂಗನವಾಡಿಯಲ್ಲಿ ಸಂಘಟಿಸಿದ್ದಾರೆ. ಈ ಒಂದು ಶ್ರೇಯಸ್ಸು ಬಹುಶಃ ಟೀಚರ್ ಮತ್ತು ಪ್ರವಚಕರ ಒಂದು ಪ್ರೋತ್ಸಾಹದೊಂದಿಗೆ ಶಿಕ್ಷಕರು ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಅಣಿಗೊಳಿಸಿದ್ದಾರೆ. ಅದಕ್ಕಾಗಿ ಪ್ರಪ್ರಥಮವಾಗಿ ನಾವು ಶಿಕ್ಷಕರಿಗೆ ಒಂದು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲೇಬೇಕು. ಯಾಕೆಂದ್ರೆ ನನ್ನ ಒಂದು ಸ್ವಲ್ಪ ಪಾಲಕನಾಗಿ ನನ್ನ ಅನುಭವ, ಮನೆಯಲ್ಲಿ ಮಕ್ಕಳು ಹೇಳ್ತಾ ಇರ್ಲಿಲ್ಲ ಟೀಚರ್. ಈಗ ಒಂದು 2-3 ದಿವಸದಿಂದ ಇಟ್ಲಾಗ ಒತ್ತಾಯ ಮಾಡಿ ಬಹುಮಾನ ಕೊಡ್ತಾರಂತೆ ಅಂದಾಗ ಮನೇಲಿ ಹೇಳ್ತಾ ಇದ್ರು ಬಿಟ್ಟರೆ ಸಂಪೂರ್ಣ ಪರಿಶ್ರಮ ಶಿಕ್ಷಕರದು ಮತ್ತು ಸಹಾಯಕಿಯರದು ಇದರಲ್ಲಿ 100% ಅವ್ರದೇ ಇದೆ ಎಫರ್ಟ್. ಯಾಕೆಂದ್ರೆ ಒಂದು ಚಿಕ್ಕ ಈ ಕಲ್ಲನ್ನ ಕಡದ ಮೂರ್ತಿಯನ್ನ ನಿಲ್ಲಿಸೋದು ಬಹಳ ಕಷ್ಟ. ನಮ್ಮ ಪಾಲಕರಿಂದನೂ ಸಾಧ್ಯ ಇಲ್ಲ. ನಾನು ಹೊರಗಡೆ ಕೇಳಿದೆ, ಯಾಕಂದ್ರೆ ನನ್ನ ಮಗ ನಮ್ಮನ್ನ ಕಂಡು ಹೇಳಲ್ಲ ಅನ್ನೋ ಭಯ ಇತ್ತು. ಇನ್ನೊಂದು ಪ್ರೋಗ್ರಾಮ್ ನಲ್ಲಿ ಹಾಗೆ ಮಾಡಿದ್ರೆ ಅದಕ್ಕೆ ಬಂದಿರ್ಲಿಲ್ಲ. ಬಹಳ ನಿರರ್ಗಳವಾಗಿ, ಯಾಕೆಂದ್ರೆ ನಮ್ಮ ಬಾಯಲ್ಲೂ ಕೂಡ ಅಷ್ಟೊಂದು ಉಚ್ಚಾರ ನಾನು ನೋಡಿದೆ. ಒಂದು 2-3 ದಿನದಿಂದ ವಿಷ್ಣು ಸಹಸ್ರನಾಮ ಟೀಚರ್ ಕೊಟ್ಟಿದ್ದಿತ್ತು ನನ್ನ ದೊಡ್ಡ ಮಗನ ಹತ್ರ. ನಮಗೆ ಉಚ್ಚಾರಣೆ ಮಾಡೋದು ತುಂಬಾ ಕಷ್ಟ ಅದನ್ನ. ಯಾಕಂದ್ರೆ ಅದನ್ನ ಬಹಳ ಒಂದು ಸುಲಲಿತವಾಗಿ ಉಚ್ಚಾರಣೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಶಿಕ್ಷಕರೇ. ಯಾಕಂದ್ರೆ ಈ ಸಂದರ್ಭದಲ್ಲಿ ಅವ್ರನ್ನ ಎಷ್ಟು ಸ್ಮರಿಸಿದ್ರು ಸಾಲದು, ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಸಾಲದು. ಇದೊಂದು ಬಹಳ ವಿಶೇಷ ಕಾರ್ಯಕ್ರಮ. ಹಿತ್ಲಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ 5 ಅಂಗನವಾಡಿ ಅಲ್ಲ, 8 ಅಂಗನವಾಡಿಗಳು ಇದಾವೆ. ಬಹಳ ಅಂದ್ರೆ ಮಕ್ಕಳನ್ನ ಅಣಿಗೊಳಿಸೋದು ಕಷ್ಟ. ಅವ್ರಿಗೆ ಕೆಲಸದ ಹೊರೆನೂ ಜಾಸ್ತಿ ಇರ್ತದೆ ಶಿಕ್ಷಕರಿಗೆ ಯಾವಾಗ್ಲೂ ಕಷ್ಟ ಅಂತೇಳಿ ಬಹಳಷ್ಟು ಅಂಗನವಾಡಿಯವರು ರೆಡಿ ಮಾಡಿಲ್ಲ. ಆದ್ರೆ ಕೆಲಸದ ಒತ್ತಡ ಜಾಸ್ತಿ ಇದ್ದು ಮಕ್ಕಳು ಜಾಸ್ತಿ ಇದ್ದಾರೆ. ಎಲ್ಲಾ ವರ್ಕಿನ ಒತ್ತಡದಲ್ಲೂ ಕೂಡ ಆ ಸಮಯನ ಇವರಿಗೆ ಮೀಸಲಾಗಿತ್ತು. ಮತ್ತು ಮಧ್ಯದಲ್ಲಿ ಪ್ರೈಮರಿ ಸ್ಕೂಲ್ ರಜೆ ಇರೋದ್ರಿಂದ ಈಗ ನಾವೇ ಪರಗೆ ದೊಡ್ಡ ಮಗ ಹೋಗುದಿಲ್ಲ, ಸಣ್ಣ ಮಗನ ಅಂತ ಕರ್ಕೊಂಡು ಹೋಗಿದ್ದೀವಿ. ಎಲ್ಲರೂ ನಾವು ಅವರೇ ಯಾಕೆ ಅಂತೇಳಿ ನಿಗ್ಲೆಕ್ಟ್ ಮಾಡ್ಲಿಲ್ಲ. ಆದಷ್ಟು ಈಗ ಸಣ್ಣ ಮಕ್ಕಳನ್ನ ಕಳಿಸಿದ್ವಿ. ಆದ್ರೂ ಬಹುತೇಕ ಪಾಲಕರು ಕೆಲವು ಸಂದರ್ಭದಲ್ಲಿ ತರ್ಲಿಕ್ಕೆ ಆಗ್ಲಿಲ್ಲ. ಇಲ್ಲ ಅಂದ್ರೆ ಇನ್ನೂ ಅಂದ್ರೆ 100% ಕೊಡ್ತಿರ್ಲೇನೋ ಅಂತ ನನ್ ಲೆಕ್ಕ. ಹೌದು, ಮಧ್ಯದಲ್ಲಿ ರಜೆ ಬಂದಿದ್ದಕ್ಕೆ ಸಣ್ಣ ಮಕ್ಕಳು ಕರ್ಕ ಹೋಗ್ಲಿಕ್ಕೆ ಸ್ವಲ್ಪ ಹಿಂದೇಟ್ ಹಾಕಿದ್ರು ಪಾಲಕರು. ಇದ್ರಲ್ಲಿ ಶಿಕ್ಷಕರು ಏನಿಲ್ಲ, ಪಾಲಕರೇ ಸ್ವಲ್ಪ ಹಿಂದೇಟ್ ಹಾಕಿದ್ರು. ಅದಕ್ಕಾಗಿ ಬಹಳ ಅತ್ಯುತ್ತಮವಾಗಿ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಾನದಕ್ಕೆ ಈ ಮಕ್ಕಳೇ ಸಾಕ್ಷಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಇವತ್ತು ಶಿಕ್ಷಣ ಸಿಗ್ತದೆ, ಸಂಸ್ಕಾರ ಸಿಗ್ತಾ ಇದೆ. ಆ ಟೀಚರ್ ಕೂಡ ನಮ್ಗೆ ಬಹಳಷ್ಟು, ಈಗ ನಾನು ಅವರ ಕಲಿಯಾದ್ರು ಒಂದು ವಿದ್ಯಾರ್ಥಿನಿ ನಾನು ಟೀಚರ್ ಹತ್ರ. ಅವರು ಕೂಡ ಇಲ್ಲಿ ನಮ್ಮ ಶಾಲೆಯಲ್ಲಿ ಹೇಳೋದೇನು, ಶಿಕ್ಷಣ ಹೆಂಗೂ ಕಲಿತಾರೆ ಮಕ್ಕಳು. ಶಿಕ್ಷಣಕ್ಕೆ ಸಾಕಷ್ಟು ವ್ಯವಸ್ಥೆ ಇದೆ, ಸಂಸ್ಕಾರ ಕೊಡೋದು ಕಷ್ಟ. ಈ ರೀತಿಯ ಒಂದು ವಿಷ್ಣು ಸಹಸ್ರನಾಮ, ಭಗವದ್ಗೀತೆಯ ಶ್ಲೋಕಗಳು, ಈ ತರದ ಒಂದು ಮಂತ್ರಕೋಶಗಳನ್ನ ಆ ಮಕ್ಕಳ ಇದರಲ್ಲಿ ತುಂಬೋದ್ರಿಂದ ಅವರು ಸಂಸ್ಕಾರವನ್ನು ಕಲಿತಾರೆ. ಇವತ್ತು ಟೀಚರ್ ಹೇಳಿದ್ರು ಕೈ ಮುಗಿದು ಕಣ್ಣು ಮುಚ್ಚುದು ಯಾಕೆ ಅಂದ್ರೆ ಆ ಮಕ್ಕಳಿಗೆ ಏಕಾಗ್ರತೆ ಇರೋದಿಲ್ಲ, ಆ ಕಡೆ ಈ ಕಡೆ ಚಂಚಲ ಆಗ್ತದೆ ಮನಸ್ಸು. ಅದನ್ನ ಆ ಶಿಕ್ಷಕರು ಮನಗಂಡಿದ್ರು. ಈಗ ನಾವು ಪಾಲಕರೇ ಹೇಳ ಮಗ ಒಂದು ವಾಡೆಲ್ಲ ದೇವ್ರ ಮುಂದೆ ಕುಡಿಸಿ ಹೇಳ ಮಗ ಅಂತಿದ್ ಬಿಟ್ರೆ, ಶಿಕ್ಷಕರು ಏನ್ ಮಾಡಿದ್ರು, ಕಣ್ಣು ಮುಚ್ಚ್ರಿ. ಅದ್ರ ಕಣ್ಣು ಮುಚ್ಚಿದ್ರೆ ಕಾನ್ಸಂಟ್ರೇಷನ್ ಅಲ್ಲಿ ಹೋಗ್ತದೆ. ಅದ್ರ ಹಲವು ಮಂತ್ರಗಳಿಗೆ ಕೂಡ ಭಟ್ರಿಗೆ ಗೊತ್ತಿರೋ ಕಣ್ಣು ಮುಚ್ಚಿ ಅದನ್ನ ಶ್ಲೋಕ ಮಾಡಿಸೋದು ಯಾಕೆ ಅಂತಂದ್ರೆ ಬಹುಶಃ ಇದೇ ಕಾಲ ಏಕಾಗ್ರತೆ ಬರ್ಲಿ ಅನ್ನೋದಕ್ಕೆ. ಹಾಗಾಗಿ ಆ ಎಲ್ಲ ಪರಿಶ್ರಮನ ಟೀಚರ್ ಹಾಕಿದ್ದಾರೆ. ಅದರೊಟ್ಟಿಗೆ ಮಕ್ಕಳು ಟೀಚರಿಗೆ ಸಾಥ್ ಕೊಟ್ಟಿದ್ದಾರೆ. ಈ ಮಕ್ಕಳಿದಾರಲ್ಲ, ಇವ್ರು ನಿಜವಾಗ್ಲೂ ಇವ್ರನ್ನ ಹಿಂಗೆ ಅಣಿಗೊಳಿಸಿದ್ರೆ ಮುಂದೆ ಏನೋ ಒಂದು ಜೀವನದಲ್ಲಿ ದೊಡ್ಡ ಸಾಧಕರಾಗೋದಂತೂ ಗ್ಯಾರಂಟಿ. ಯಾಕಂದ್ರೆ ನಮಗೆ ಅಂದ್ರೆ ನಮ್ಮ ಮಕ್ಕಳಿಗೆಲ್ಲ ಮಂತ್ರ ಬರೋದಿಲ್ಲ. ನಾವ್ ಹೇಳ್ತಾ ಇದ್ವಿ, ನಿಜವಾಗ್ಲೂ ಹೌದು, ನಮ್ಮ ಮಕ್ಕಳಿಗೆಲ್ಲ ಮಂತ್ರ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ವಿ. ಆದ್ರೆ ಇಲ್ಲ, ನಾವು ಹೇಳ್ತೇವೆ ಅನ್ನೋದು ಈಗಿನ ಇವರು ಅದನ್ನ ಸಾಬೀತುಪಡಿಸಿದ್ದಾರೆ. ಅದೊಂದು ಹೆಮ್ಮೆಯ ಒಂದು ಸಂಗತಿ. ಜೊತೆ ಟೀಚರ್ ಕೂಡ ಹಾಗೆ ಧಾರ್ಮಿಕ ಒಂದು ವಿಷಯದಲ್ಲಿ ಬಹಳಷ್ಟು ಆಸಕ್ತಿ ವಹಿಸೋದು ಟೀಚರ್. ಯಾಕೆಂದ್ರೆ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೇವೆ, ಕೇವಲ ಶಿಕ್ಷಕ ವೃತ್ತಿ ಮಾತ್ರ ಅಲ್ಲ, ಅವರದ್ದು ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮನ್ನ ತೊಡಗಿಸಿಕೊಂಡಂತವ್ರು. ಇವತ್ತಿಗೂ ನಮ್ಮವ್ರು ಒಂದೇ ಒಂದು ಬೇಜಾರಂದ್ರೆ ಅವರ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮ್ಮನೇಲೆ ಮದುವೆ ಇರೋದ್ರಿಂದ ನಮಗ ಅವ್ರನ್ನ ಬೀಳ್ಕೊಡ್ಲಿಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಅನ್ನೋದೊಂದು ಬೇಜಾರ. ಈ ಸಂದರ್ಭದಲ್ಲಿ ಅವ್ರ ಹತ್ರ ನಾನು ಸಾರಿ ಕೇಳಿ ಅವ್ರಿಗೆ ಒಂದು ಅಭಿನಂದನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಅವಕಾಶ ದೇವ್ರು ಕರುಣಿಸಿದ್ದೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ಹೀಗೆ ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಭಟ್ರು ಕೂಡ ಬಂದು ಮಕ್ಕಳಿಗೆ ಆದಷ್ಟು ತಿಂಗಳ ಒಂದು ಪ್ರೋಗ್ರಾಮ್ ಅನ್ನ ಈ ಶ್ಲೋಕಕ್ಕೆ ಸಂಬಂಧಪಟ್ಟು ಸಂಸ್ಕಾರ ಏನ್ ಮಾಡ್ಬೇಕ ಮಕ್ಕಳು ಅದನ್ನ ಮಾಡಿ ನಮ್ಮ ಶಾಲೆಯಲ್ಲಿ ಮಾಡಿ ನಾವು ಸಪೋರ್ಟ್ ಕೊಡ್ತೇವೆ. ಪಾಲಕರು ಶಿಕ್ಷಕರಕ್ಕೆ ಸಪೋರ್ಟ್ ಮಾಡ್ತೇವೆ. ಟೀಚರ್ ಕೂಡ ಹೀಗೆ ನಮ್ಮೊಟ್ಟಿಗೆ ಯಾವತ್ತೂ ಹೀಗೆ ಸಂಬಂಧದಲ್ಲೇ ಇರಿ, ನಿರಂತರ ಸಂಪರ್ಕದಲ್ಲಿ ಇರಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ದೆ. ತಮ್ಮೆಲ್ಲರಿಗೂ ಅಭಿನಂದನೆಗಳು.